ದಯವಿಟ್ಟು ವೇದಿಕೆ ಮೇಲೆ ಇರೋರಿಗೆ ಪ್ರೋಟೋಕಾಲ್ ಪ್ರಕಾರ ಅವಕಾಶ ಇಲ್ಲಿ ಯಾರಿಗೂ ಇಲ್ಲ. ವಿತೌಟ್ ಫ್ಯಾಮಿಲಿ ಮೆಂಬರ್ಸ್ ಅನ್ನು ಬಿಟ್ರೆ ಬೇರೆ ಯಾರಿಗೂ ಅವಕಾಶ ಇರಲ್ಲ. ಇಲ್ಲಿ ಯಾರಿಗೂ ಹೇಳುವಾಗೂ ಇರಲ್ಲ. ಈಗ ಸಿಎಂ ಸಾಹೇಬರು ಬಂದ್ರೆ ಅವರ ಸೆಕ್ಯೂರಿಟಿ ಅಥವಾ ಅವ್ರ ಜೊತೆ ಇರುವ ತಂಡ ಇಲ್ಲಿ ಯಾರನ್ನು ನೋಡಲ್ಲ. ದಯವಿಟ್ಟು ಈಗ ನಾವು ನಮ್ಮಷ್ಟಕ್ಕೆ ನಾವು ಎದ್ದು ಹೋಗೋದು ಒಳ್ಳೆಯದು ಅಂತ ನನ್ಗೆ ಅನ್ಸುತ್ತೆ. ಪ್ರೋಟೋಕಾಲ್ ಗಳನ್ನ ಸರ್ಕಾರಗಳು ಕಂಪಲ್ಸರಿ ಅದನ್ನ ಮೇಂಟೈನ್ ಮಾಡಲೇಬೇಕು, ಫಾಲೋ ಅಪ್ ಮಾಡಲೇಬೇಕು. ದಯವಿಟ್ಟು ವೇದಿಕೆ ಅವ್ರಿಗೆ ಅವಕಾಶ ಮಾಡಿಕೊಡಿ. ದಯವಿಟ್ಟು ಯಾರಿಗೂ ಯಾರ ಕೈಯಿಂದ ನಾವು ಹೇಳಿಸ್ಕೊಳ್ಬೇಡಿ. ಆಮೇಲೆ ಅವ್ರು ಬಂದಾಗ ಮುಜುಗರಕ್ಕೆ ಈಡಾಗುವಂತ ಘಟನೆಗಳು ಸಂಭವಿಸೋದು ಬೇಡ. ಅವ್ರು ಯಾರನ್ನೂ ಕೇಳಲ್ಲ. ಅವ್ರ ಜೊತೆ ಇರುವಂತ ತಂಡ ಟೀಮ್ ಇದೆಯಲ್ಲ, ಅವರು ಓನ್ಲಿ ದೇ ಆರ್ ಫಾಲೋವಿಂಗ್ ಪ್ರೋಟೋಕಾಲ್ ಓನ್ಲಿ. ಅವ್ರ ಕಡೆಯಲ್ಲಿ ಅವರಲ್ಲಿ ಏನಿರುತ್ತೋ ಪ್ರೋಟೋಕಾಲ್ ಪ್ರಕಾರ ಅವ್ರು ಏನ್ ಮಾಡ್ತಾರೆ. ದಯವಿಟ್ಟು ನಾವು ಆ ಸಂದರ್ಭದಲ್ಲಿ ಮುಜುಗರಕ್ಕೆ ಹೋಗ್ತಾ ಇರಿ, ದರ್ಶನ ಮಾಡ್ಕೊಂಡು ಹಂಗೆ ಹೋಗ್ತಾ ಇರಿ, ಮುಂದಕ್ಕೆ ಸಾಕ್ತಾ ಇರಿ, ನಿಲ್ಬೇಡಿ. ಅನಾವಶ್ಯಕ ಗದ್ದಲ ಕ್ರಿಯೇಟ್ ಮಾಡಬೇಡಿ. ದಯವಿಟ್ಟು ಶಾಂತಿಯಿಂದ ನೀವು ಸಹಕರಿಸಬೇಕು. ಸಾಹೇಬರು ಬರೋದಕ್ಕೆ ಇನ್ನೂ ಟೈಮ್ ಇದೆ. ಗದ್ದಲಕ್ಕೆ ಕೆಡವಬೇಡಿ. ಆರಕ್ಷಕರಿಗೆ ಸಹಕರಿಸಿ. ಇದು ಒಳ್ಳೆಯದಲ್ಲ. ಅನಾವಶ್ಯಕ ನೂಕು ನುಗ್ಗಲು ಯಾರು ಕೂಡ ಇಲ್ಲಿ ಸಂಭವಿಸದಂತೆ ನೋಡಿಕೊಳ್ಳಿ. ಇದು ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ. ನಾವು ಸಾಹೇಬರಿಗೆ ಕೊಡಬೇಕಾಗಿರುವ ಗೌರವ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಗ್ರೌಂಡ್ ಅಲ್ಲಿ ಇಷ್ಟು ದೊಡ್ಡ ಮೈದಾನವಿದೆ. ಇಲ್ಲಿ ಜನಸಂದಣಿ ಏರ್ಪಡುತ್ತೆ. ದಯವಿಟ್ಟು ಯಾರು ಕೂಡ ಗದ್ದಲಕ್ಕೆ ಕೆಡವಬೇಡಿ. ಸಹಕರಿಸಿ, ಪ್ಲೀಸ್ ಸಹಕರಿಸಿ. ಇದು ನಮ್ಮನ್ನ ನಾವು ಕಂಟ್ರೋಲ್ ಮಾಡಿಕೊಳ್ಳುವಂತ ಸಮಯ. ಇಲ್ಲಿ ಆರಕ್ಷಕ ಸಹೋದರರಿಗೆ ಸಹಕರಿಸಿ ಪ್ಲೀಸ್. ಆರಕ್ಷಕ ಸಿಬ್ಬಂದಿಯವರಿಗೆ ದಯವಿಟ್ಟು ಸಹಕರಿಸಿ. ನೀವು ಅವ್ರು ತುಂಬಾ ಹೆಣಗಾಡ್ತಿದ್ದಾರೆ, ಪಾಪ ಬೆಳಗ್ಗೆಯಿಂದ ಹೆಣಗಾಡ್ತಿದ್ದಾರೆ, ಬಹಳ ಕಷ್ಟಪಡ್ತಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪರಿಸ್ಥಿತಿಯನ್ನ. ಸಾಹೇಬರು ಕುಟುಂಬ ಸದಸ್ಯರು ಇದ್ದಾರೆ, ಅಮ್ಮವರೆಲ್ಲ ಇದ್ದಾರೆ. ದಯವಿಟ್ಟು ಇಲ್ಲಿ ಒಂದಿಷ್ಟು ಜನ ಮಹಿಳಾ WPC ಅವರು ಇಲ್ಲಿ ಬರಬೇಕು. ದಯವಿಟ್ಟು ಒಂದ್ 4 ಜನ TCಗಳು ಕೂಡ ಬರಬೇಕು. ದಯವಿಟ್ಟು ಇಲ್ಲಿ ಸಾಹೇಬರ ಫ್ಯಾಮಿಲಿ ಹತ್ರ ಪೊಲೀಸರು PC ಬರಬೇಕು. ದಯವಿಟ್ಟು ಗದ್ದಲ ಕ್ರಿಯೇಟ್ ಮಾಡುವ ಸಮಯ ಇದಲ್ಲ. ಇದು ನಾವು ನಮ್ಮ ವ್ಯಕ್ತಿತ್ವವನ್ನು ತೋರಿಸಿಕೊಳ್ಳುವಂತ ಸಂದರ್ಭ. ಖರ್ಗೆ ಸಾಹೇಬರು ಈಗ ಸಾಹೇಬರ ದರ್ಶನಕ್ಕೆ ಬರಲಿದ್ದಾರೆ. ದಯವಿಟ್ಟು ಅವ್ರಿಗೆ ಅನುಕೂಲ ಮಾಡ್ಕೊಂಡು ಮತ್ತಷ್ಟು ನೋವುಗಳನ್ನ ದುಃಖವನ್ನ ನೀವು ಕೊಡಬೇಡಿ. ಒಳ್ಳೆ ತುಂಬಾ ಭಾವನಾತ್ಮಕ ಸಂಬಂಧ ಇದೆ ಖರ್ಗೆ ಅವರ ಫ್ಯಾಮಿಲಿ ಮತ್ತು ಅರ್ಕೈನ್ ಫ್ಯಾಮಿಲಿ ಅವರಿಗೆ. ಇವತ್ತು ಅತೀವ ದುಃಖ ಇದೆ. ಖರ್ಗೆ ಸಾಹೇಬರಿಗೆ ಅತೀವ ದುಃಖ. ಒಬ್ಬ ಪರಮ ಶಿಷ್ಯನನ್ನ ಕರೆದಕ್ಕಿರುವಂತ ಬ್ಯಾರಿಕೇಡ್ಗಳು ಇಲ್ಲಿ ಸ್ಟೇಜ್ ಹತ್ರ, ಈ ಕಡೆ ಸ್ಟೇಜ್ ವೇದಿಕೆ ಬಲಗಡೆ. ದಯವಿಟ್ಟು ಇಲ್ಲಿ ಹೋಗ್ರಿ ಬಾ. ದಯವಿಟ್ಟು ಪ್ಲೀಸ್ ಹೋಗ್ರಿ. ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಆ ಬಲಗಡೆ ಇರ್ತಕ್ಕಂಥವ್ರು ಪೊಲೀಸರಿಗೆ ಸಹಕರಿಸಿ. ಪೊಲೀಸರೆಲ್ಲ ತಮ್ಗೆ ಹೋಗಂತ ಹೇಳ್ತಾ ಇದಾರೆ, ಯಾಕೆ ಹೋಗ್ತಾ ಇಲ್ಲ ತಾವು? ದಯವಿಟ್ಟು ಹೋಗಿ. ಸೆಕ್ಯೂರಿಟಿ ಇಶ್ಯೂ ಇದೆ, ದಯವಿಟ್ಟು ಹೋಗಿ. ತಮ್ಮ ಹತ್ರ ಕೈ ಮುಗಿದು ಕೇಳ್ತಾ ಇದೀವಿ, ದಯವಿಟ್ಟು ಸಹಕರಿಸಿ. ಆಡಳಿತದೊಂದಿಗೆ ಸಹಕರಿಸಿ. ದಯವಿಟ್ಟು ಶಾಂತಿ ಸಂಯಮವನ್ನು ಕಾಪಾಡಿಕೊಳ್ಳಿ. ದಯವಿಟ್ಟು ನೀವು ಹೋಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.